ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ಕೃಷ್ಣ ಜೋರಾಗಿ ಕಿರ್ಚ್ಕೊಂಡಿದ್ದಕ್ಕೆ ಜೀವ ಮತ್ತು ರಚನಾ ಇಬ್ಬರು ರೂಮಿಂದ ಗಾಬರಿಯಾಗಿ ಹಾಲಿಗೆ ಬರ್ತಾರೆ. ಕೃಷ್ಣ ಯಾಕೆ ಕಿರ್ಚ್ಕೊಂಡೆ, ನಿಂಗೆ ಏನಾಯಿತು ಅಂತ ಕೇಳಿದಾಗ ಆಗ ಅವ್ನ ಫ್ರೆಂಡ್ ಹೇಳ್ತಾನೆ, ಯಾರೋ ಒಬ್ರು ಅಜ್ಜಿ ಬಂದರು, ಅವರು ಜೋರಾಗಿ ಬಂದು ಅವ್ನು ಎದುರಿಸೋಂಗೆ ಬಂದು ಪಾಟ್ನ ತಲೆ ಮೇಲೆ ಹಾಕೋ ಥರ ಬಂದರು. ಆಗ ಕೃಷ್ಣ ಕಿರ್ಚ್ಕೊಂಡ್ಲು ಅಂತ ಹೇಳ್ತಾಳೆ. ಆಗ ಕನಕಾಂಬರಿ ಹೇಳ್ತಾಳೆ, ಮನೆ ಕಿತ್ತೋಗಂಗೆ ಯಾಕೆ ಕಿರ್ಚ್ಕೊಂಡೆ ಅಂತ ಕೃಷ್ಣನ ಪ್ರಶ್ನೆ ಮಾಡ್ತಾಳೆ. ಆಗ ಅವ್ನ ಫ್ರೆಂಡ್ ಹೇಳ್ತಾನೆ, ಬಂದರು ಪಾಟ್ ಎತ್ಕೊಂಡ್ರು, ಹಾಗೆ ಎಸೆಗೆ ಬಂದು ಹಾಗೆ ಮನೆಯಿಂದ ಹೊರಗೆ ಹೋದರು ಅಂತ ಹೇಳ್ತಾನೆ. ಅದನ್ನು ನೋಡಿ ಜೀವನ್ ಕೇಳಿ ಶಾಕ್ ಆಗುತ್ತೆ, ಯಾರಾಗಿ ಮಾಡಿದ್ದು ಅಂತ. ಆಗ ಅಲ್ಲಿ ಓಡ್ತಾ ದೇವಿ ಬರ್ತಾಳೆ. ದೊಡ್ಡಮ್ಮ ರೂಮಲ್ಲಿ ಕಾಣ್ತಾ ಇಲ್ಲ, ದೊಡ್ಡಮ್ಮ ಎಲ್ಲೋದ್ರು ಅಂತ ಗೊತ್ತಿಲ್ಲ ಅಂತ ಹಾಲಿಗೆ ಬರ್ತಾಳೆ. ಆಗ ರಚನಾ ಹೇಳ್ತಾಳೆ, ಹಾಗಾದರೆ ಇಲ್ಲಿ ಬಂದಿದ್ದು ಅತ್ತೆನ ಬಂದಿದ್ದಕ್ಕೆ ಕೃಷ್ಣ ಎದುರ್ಕೊಂಡಿದ್ದ ಅಂತ ಕೇಳ್ತಾಳೆ. ಆಗ ದೇವಿ ಹೇಳ್ತಾಳೆ, ದೊಡ್ಡಮ್ಮ ಹಿಂಗೆ ಬಂದರು, ರೂಮಿಂದ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ದೇವಿಗೆ ಮತ್ತು ಕನಕಾಂಬರಿಗೆ ಪ್ರಶ್ನೆ ಆಗುತ್ತೆ. ಸರಿ ಅಂತ ಹುಡ್ಕಕ್ಕೆ ಹೋಗೋಣ ಅಂತ ಹೇಳಿ ಆಚೆ ಹೋದಾಗ ಆ ವಾಚ್ಮ್ಯಾನ್ ಬಂದು, ನೀವಮ್ಮ ಆಚೆ ಬಂದು ಗೇಟಿಗೆ ತಲೆ ಹೊಡ್ಕೊಂಡು ಸೀದಾ ಹೊರಟೋದ್ರು ಆಚೆಗೆ ಅಂತ ಹೇಳ್ತಾನೆ. ಇದನ್ನು ಹೇಳೋಕ್ಕೆ ಅಂತಲೇ ನಾನು ಒಳಗೆ ಬರ್ತಾಯಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಎಲ್ಲೋದ್ರು ಅವರು ಅಂತ ಕೇಳಿದಾಗ ಈ ಕಡೆ ಹೋದರು ಅಂತ ಹೇಳ್ತಾನೆ. ಇಲ್ಲಿ ಕಪಿಲ್ ರೂಮಲ್ಲಿ ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾನೆ. ಯಾರು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ, ಸೂಪರ್ ಸ್ಟಾರ್ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರು ಅಂತ ಯೋಚನೆ ಮಾಡ್ತಿರ್ತಾರೆ. ಯೋಚನೆ ಮಾಡಬೇಕಾದ್ರೆ ಅಲ್ಲಿಗೆ ನಿಧಿ ಬರ್ತಾಳೆ. ನಿಧಿ ಬಂದು ಟಾರ್ಗೆಟೆಡ್ ಪಾಯಿಂಟ್ನ ಇಟ್ಕೊಂಡು ಎಸಿತಾಳೆ. ಅದನ್ನ ಎಸ್ತು ನಂಗೆ ಗೊತ್ತು, ಇದನ್ನೆಲ್ಲ ಮಾಡಿರೋದು ನೀನೇ ಅಂತ, ನಮ್ಮ ಅಕ್ಕನ ಮೇಲೆ ಟಾರ್ಗೆಟ್ ಮಾಡಿರೋದು ನೀನೇ, ಅವಳನ್ನ ಸಾಯಿಸೋಕ್ಕೆ ಬಂದಿರೋದು ನೀನೇ ಅಂತ ನಮಗೆ ಚೆನ್ನಾಗಿ ಗೊತ್ತು, ಇದನ್ನೆಲ್ಲ ನೀನು ಇಟ್ಕೋಬೇಡ ಅಂತ ಹೇಳ್ತಾಳೆ. ಆಗ ಕಪಿಲ್, ಇಲ್ಲ ಗಿಣಿ, ನಾನು ಸಾಯಿಸೋಕ್ಕೆ ಬಂದಿಲ್ಲ, ನಿಮ್ಮ ಅಕ್ಕಂಗೆ ನಾನು ಅಟ್ಯಾಕ್ ಮಾಡಿಲ್ಲ, ನಿಜವಾಗ್ಲೂ ನಾನು ನಂಬು ಅಂತ ಹೇಳ್ತಾನೆ. ಆಗ ನಿನ್ನನ್ನು ನಾನು ನಂಬೋದ ಸಾಧ್ಯನೇ ಇಲ್ಲ, ನಮ್ಮ ಅಕ್ಕನ ವಿಷಯಕ್ಕೆ ಏನಾದರೂ ಬಂದರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ ಅಂತ ನಿಧಿ ಹೇಳ್ತಾಳೆ. ಅದನ್ನು ಹೇಳ್ಬೇಕಾದ್ರೆ ರಾಣಾ ಅದನ್ನು ಕೇಳಿಸ್ಕೊಂಡು, ನನ್ನ ತಮ್ಮಂಗೆ ಅಂತೀಯ ನೀನು ಅಂತ ನಿಧಿನ ಜೋರಾಗಿ ಎಳೆದಿಟ್ಕೊಂಡು ಕುತ್ತಿಗೆಗೆ ಚಾಕು ಹಿಡಿದು, ನನ್ನ ತಮ್ಮನ ಬಗ್ಗೆ ಇಲ್ಲೇ ನಿನ್ನ ಕುಯ್ದಾಕ್ಬಿಡ್ತೀನಿ, ಇನ್ನೊಂದು ಸಲ ಅವನ ಬಗ್ಗೆ ಮಾತಾಡಬೇಡ, ನಿಮ್ಮ ಅಕ್ಕಂಗೆ ಏನೂ ಮಾಡಿಲ್ಲ, ಅವಳಿಗೆ ಅಟ್ಯಾಕ್ ಕೂಡ ಮಾಡಲಿಲ್ಲ, ಟಾರ್ಚರು ಕೊಡ್ತಿಲ್ಲ, ಹೀಗೆ ಮಾಡಿದ್ರೆ ಕೊಡಬೇಕಾಗತ್ತೆ ಅಂತ ರಾಣಾ ಹೇಳ್ತಾನೆ. ಅದೇ ಸಮಯಕ್ಕೆ ಕನಕಾಂಬರಿ ಅಲ್ಲಿಗೆ ರೂಮಿಗೆ ಬಂದು, ರಾಣಾ, ನೀವಮ್ಮ ಮನೆ ಬಿಟ್ಟು ಹೋಗಿದ್ದಾಳಂತೆ, ಎಲ್ಲೋದ್ಲು ಅಂತ ಗೊತ್ತಿಲ್ಲ, ಹುಡುಕ್ಬೇಕು ಬಾ ಅಂತ ಹೇಳ್ತಾಳೆ. ಹಾಗಾಗಿ ಮಾಮ್ ಏನು ಹೇಳ್ತಿದ್ಯಾ, ಅಮ್ಮ ಹೆಂಗೆ ರೂಮಿಂದ ಆಚೆ ಬರೋದಕ್ಕೆ ಸಾಧ್ಯ, ಅಮ್ಮ ಹೇಗೆ ರೂಮಿಂದ ಆಚೆ ಹೋದರು ಅಂತ ಕೇಳ್ತಾನೆ. ಅದಕ್ಕೆ ಕನಕಾಂಬರಿ, ನಂಗೆ ಗೊತ್ತಿಲ್ಲ, ಈಗ ತಾನೇ ದೇವಿ ಹೇಳಿದ್ಲು, ಅದು ಹೇಗೆ ಆಚೆ ಹೋದ್ಲು ಅಂತ ಗೊತ್ತಿಲ್ಲ, ಹೋಗಿ ಹುಡುಕ್ಬೇಕು, ಬಾ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ನಿಧಿನ ಕನಕಾಂಬರಿ ಕೇಳ್ತಾಳೆ, ನೀನು ಯಾಕೆ ಈ ರೂಮಿಗೆ ಬಂದೆ, ನಿನಗೇನು ಇಲ್ಲಿ ಕೆಲಸ ಅಂತ ಕೇಳಿದಾಗ ನಿಧಿ, ನಾನು ಅಕ್ಕನ ರೂಮ್ ಅಂತ ಮಿಸ್ ಆಗಿ ಇಲ್ಲಿಗೆ ಬಂದೆ ಅಂತ ಹೇಳ್ತಾಳೆ. ಹಂಗೆ ಹೇಳಿ ಅಲ್ಲಿ ಯೋಚನೆ ಮಾಡ್ತಾ ಕನಕಾಂಬರಿ, ಸರಿ ಹೋಗಿ ಫಸ್ಟ್ ಅಕ್ಕನ ಹುಡುಕ್ಬೇಕು ಅಂತೇಳಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಪದ್ಮಜ ರೋಡಿನಲ್ಲಿ ಓಡಾಡ್ತಿರ್ತಾಳೆ. ಓಡಾಡ್ಬೇಕಾದ್ರೆ ನಾನು ಅವ್ರ ಹತ್ರ ಹೋಗಬೇಕು, ನನಗೆ ಅವ್ರ ಹತ್ರ ಹೋಗೋಕ್ಕೆ ದಾರಿ ಬೇಕು, ನಾನು ಅವ್ರ ಹತ್ರ ಹೋಗಬೇಕು ಅಂತ ಅಷ್ಟೇ ಹೇಳ್ತಿರ್ತಾಳೆ. ಯಾರ ಹತ್ರ ಹೋಗಬೇಕು, ಏನು ಮಾಡಬೇಕು ಅಂತ ಅವಳಿಗೂ ಗೊತ್ತಾಗ್ತಿರಲ್ಲ. ಪಾಪ ಅವಳಿಗೆ ತಲೆನೋವು, ತುಂಬ ತಲೆ ಸಿಡಿದೋಗ್ತಾ ಇರತ್ತೆ. ಆ ತಲೆನೋವನ್ನು ನಾನು ಅವ್ರ ಹತ್ರ ಹೋಗಬೇಕು ಅನ್ನೋದು ಅಷ್ಟೇ ಅವಳಿಗೆ ನೆನಪಿರುತ್ತೆ. ಇಲ್ಲಿ ದೇವಿ ಮತ್ತು ಜೀವ ಹೊರಗಡೆ ಬಂದು ರೋಡಲ್ಲಿರೋವಂಥವ್ರನ್ನ ಎಲ್ರಿಗೂ ಫೋಟೋ ತೋರಿಸಿ, ಇವ್ರನ್ನೇನಾದ್ರು ಇಲ್ಲಿ ನೋಡಿದ್ರಾ ನೀವು, ಇವ್ರ ಈ ಕಡೆ ಏನಾದರೂ ಬಂದಿದ್ರಾ ಅಂತ ಕೇಳ್ತಿರ್ತಾರೆ. ಆಗ ಅಲ್ಲಿರೋ ಜನರು, ಇಲ್ಲ ನಾವು ಇವ್ರನ್ನ ನೋಡಿಲ್ಲ ಅಂತ ಹೇಳ್ತಾರೆ. ಆದರೆ ಪದ್ಮಜ ಒಬ್ಬೊಬ್ಬಳೇ ಮಾತಾಡಿಕೊಂಡು ರೋಡಲ್ಲಿ ಓಡಾಡ್ಕೊಂಡು ಬರ್ತಿರ್ತಾಳೆ. ನಾನು ಅವ್ರ ಹತ್ರ ಹೋಗಬೇಕು ಅಂತ ಹೇಳ್ಕೊಂಡು ಬರ್ತಿರ್ತಾಳೆ. ಇಲ್ಲಿ ಜೀವ ಮತ್ತು ದೇವಿ ಎಲ್ಲಂದ್ರಲ್ಲಿ ಹುಡುಕ್ತಿರ್ತಾರೆ, ಎಲ್ಲರತ್ರನೂ ಕೇಳ್ತಿರ್ತಾರೆ. ಇಲ್ಲಿ ಪದ್ಮಜ ಒಬ್ಬ ಆಟೋ ಸ್ಟ್ಯಾಂಡ್ ಹತ್ರ ಬಂದು ಆಟೋ ನಿಲ್ಸಿರ್ತಾನೆ. ಆಟೋದವನ ಹತ್ರ, ಅಪ್ಪ ನನ್ನ ಅವ್ರ ಹತ್ರ ಹೋಗಬೇಕು, ನನ್ನ ಆಟೋದಲ್ಲಿ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಅವನಿಗೆ, ಏನು ಹೇಳ್ತಿದ್ದೀರಮ್ಮ, ನಂಗೆ ನೀವು ಹೇಳ್ತಿರೋದು ಅರ್ಥ ಆಗ್ತಾಯಿಲ್ಲ, ಏನು ಹೇಳ್ತಿದ್ದೀರ ಅದನ್ನು ನೀಟಾಗಿ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಪದ್ಮಜ, ನಾನು ಅವ್ರ ಹತ್ರ ಹೋಗಬೇಕು, ನೀನು ಕರ್ಕೊಂಡು ಹೋಗ್ತೀಯಾ, ನಿಂಗೆ ದಾರಿ ಗೊತ್ತಲ್ಲ, ಅವ್ರ ಹತ್ರ ನಾನು ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ಅದಕ್ಕೆ ಅವ್ರು, ನೀವೇನು ಹೇಳ್ತಿದ್ರೆ ನಂಗೆ ಅರ್ಥ ಆಗ್ತಿಲ್ಲ ಅಂಥೇಳಿ ಆಟೋ ತೊಗೊಂಡು ಅಲ್ಲಿಂದ ಹೊರಟ್ಬಿಡ್ತಾನೆ. ಇಲ್ಲಿ ಪದ್ಮಜ, ನಿಂತ್ಕೊಳ್ಳಪ್ಪ, ನಿಂತ್ಕೋ, ನಾನು ಹೇಳೋದು ನಿಂಗೆ ಅರ್ಥ ಆಗ್ತಾಯಿಲ್ವ, ನಿಂತ್ಕೋ ಅಂತ ಹೇಳ್ತಾಳೆ. ಹಾಗೆ ಅಲ್ಲೊಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಹತ್ರನೂ ಹೀಗೆ ಕೇಳ್ತಾಳೆ. ಆ ಹುಡುಗಿಗೂ ಭಯ ಆಗಿ ಅಲ್ಲಿಂದ ಹುಡುಗಿ ಹೊರಟೋಗ್ತಾಳೆ. ಯಾಕೆ ನಾನು ಕೇಳಿದ್ರೆ ಎಲ್ಲರೂ ಹಾಗೆ ಹೊರಟೋಗ್ತಾ ಇದ್ದಾರಲ್ಲ ಅಂತ ಪದ್ಮಜಗೆ ಭಯ ಶುರುವಾಗುತ್ತೆ. ಅದಕ್ಕೆ ಪದ್ಮಜ, ನಿಂತ್ಕೊಳ್ಳಮ್ಮ, ನಿಂತ್ಕೊ ಅಂತ ಹೇಳಿದ್ರು ಆ ಹುಡುಗಿ ಹೊರಟೋಗ್ತಾಳೆ.
ಇಲ್ಲಿ ಜೀವ ಎಲ್ರನ್ನೂ ಕೇಳ್ಬೇಕಾದ್ರೆ ಯಾರೂ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ದೇವಿಗೆ ಹೇಳ್ತಾನೆ, ಅಮ್ಮ ಎಲ್ಲೋದ್ರು, ಅಮ್ಮ ಹಿಂಗೆ ಹೊರ ಬರೋದಕ್ಕೆ ಸಾಧ್ಯ ಅಂತ ಜೀವ ಕೇಳ್ತಾನೆ. ಅದಕ್ಕೆ ದೇವಿ ಹೇಳ್ತಾರೆ, ಇದನ್ನೆಲ್ಲ ಮಾತಾಡೋವಂಥ ಸಮಯ ಅಲ್ಲ, ಫಸ್ಟು ದೊಡ್ಡಮ್ಮನ ಹುಡುಕಬೇಕು, ಹೋಗೋಣ ಹುಡ್ಕೋಣ ಅಂಥೇಳಿ ಮುಂದಕ್ಕೆ ಬರ್ತಾರೆ. ಅಷ್ಟರಲ್ಲಿ ದೇವಿ ಅವ್ರ ದೊಡ್ಡಮ್ಮನ ನೋಡಿ ಜೀವನ ಅಣ್ಣ ಅಲ್ಲಿದ್ದಾರೆ ನೋಡು ದೊಡ್ಡಮ್ಮ ಅಂತ ಹೇಳಿ ದೊಡ್ಡಮ್ಮ ಅಂತ ಕಿರಿಸ್ತಾಳೆ. ಆಗ ಅವ್ರು ಪದ್ಮಜಂಗೆ ಅವರಿಬ್ಬರು ನೋಡಿ ದೇವಿ ಬಂದ್ಯಾ ಅಂತ ಹೇಳಿ ಖುಷಿಯಿಂದ ರೋಡ್ ಕ್ರಾಸ್ ಮಾಡೋಕ್ಕೆ ಅಂತ ಬರ್ತಾಳೆ. ಆದರೆ ಅಲ್ಲಿ ಕಾರೊಂದು ಬರೋದನ್ನು ಪದ್ಮಜ ನೋಡೋದೇ ಇಲ್ಲ. ಕಾರ್ ಅವನಿಗೆ ಇನ್ನೂ ಡಿಕ್ಕಿನೂ ಹೊಡೆದಿರಲ್ಲ, ಆದರೆ ಆ ಭಯಕ್ಕೆ ಅವಳು ಹೆದರಿ ಕೆಳಗೆ ಬಿದ್ದುಬಿಡ್ತಾಳೆ. ಕೆಳಗೆ ಬಿದ್ದಾಗ ಅವಳಿಗೆ ಜ್ಞಾನ ತಪ್ಪೋಗುತ್ತೆ. ಇದನ್ನು ದೇವಿ ಮತ್ತು ಜೀವ ನೋಡಿ ಆತಂಕದಲ್ಲಿರ್ತಾರೆ, ಅಮ್ಮಂಗೆ ಏನಾಯಿತು ಅಂತ. ಅಲ್ಲಿ ರಚನಾ ಕೃಷ್ಣ ಎದುರ್ಕೊಂಡಿರೋದಕ್ಕೆ ರಚನಾ ಕೃಷ್ಣನಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಅದು ಬೇರೆ ಯಾರೂ ಅಲ್ಲ ಕಂದ, ಅದು ನಿನ್ನ ಅಜ್ಜಿನೇ ಅಂತ. ನಂಗೆ ಗೊತ್ತು ಇದಕ್ಕೆಲ್ಲ ಯಾರು ಕಾರಣ ಯಾರಿಗೆ ಅಂತ, ಇದನ್ನೆಲ್ಲ ಅವ್ರಿಗೊಂದು ಗ್ರಾಚಾರ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಿಧಿ ಹೇಳ್ತಾಳೆ. ಆಗ ರಚನೆ ಹೇಳ್ತಾಳೆ, ನಿನಗೆ ಇಲ್ಲಿ ನೋಡ್ಲಿ ಸರ ಗೊತ್ತಲ್ಲ, ಆ ಗಿಡ ನೋಡೋಕ್ಕೆ ಮುಳ್ಳಾಗಿ ವಿಕಾರವಾಗಿರುತ್ತೆ, ಆದರೆ ಅದನ್ನು ತೆಗೆದ್ರೆ ಒಳಗಡೆ ಎಷ್ಟು ಸಾಫ್ಟಾಗಿರೋ ಅಂಥ ಆಲೂವೆರಾ ಜೆಲ್ ಇರುತ್ತಲ್ಲ, ಹಾಗೆ ನಿಮ್ಮ ಮನೇಲಿರೋವಂಥ ಮುಳ್ಳುಗಳನ್ನೆಲ್ಲ ತೆಗೆದಾಕಿದ್ರೆ ಎಲ್ಲರೂ ಅದರಷ್ಟೇ ಸಾಫ್ಟ್ ಆಗ್ತಾರೆ ಅಂತ ರಚನೆ ಹೇಳ್ತಾಳೆ. ಅದನ್ನು ಹೇಳ್ಬೇಕಾದ್ರೆ ಕೃಷ್ಣನ ಫ್ರೆಂಡ್ ಹೌದು ನೀವು ಹೇಳಿದ್ದು ಕರೆಕ್ಟ್ ಅಂತ ಹೇಳ್ತಾನೆ. ಹಾಗಾದರೆ ನನ್ನನ್ನು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದು ಕಪಿಲ್ ಅಲ್ಲ ಅಂತ ನಂಗೆ ಅನಿಸುತ್ತೆ, ಕಪಿಲ್ ಆಗೋದಕ್ಕೆ ಚಾನ್ಸೇ ಇಲ್ಲ ಅಂತ ರಚನೆ ಹೇಳ್ತಾಳೆ. ಆಗ ನಿಧಿ ಕೇಳ್ತಾಳೆ, ಮತ್ತು ಬಾಲ ಮತ್ತು ಅವನ ಫ್ರೆಂಡ್ ಇಬ್ಬರು ಕೇಳ್ತಾರೆ, ಮತ್ತು ಯಾರು ಇರ್ಬೋದು, ಯಾರು ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿದಾಗ ನನಗೆ ಗೊತ್ತಿರೋ ಪ್ರಕಾರ ಕಪಿಲ್ ಅಂತೂ ಅಲ್ಲ, ನನಗೆ ಚೆನ್ನಾಗಿ ನೆನಪಿದೆ, ಹಾಗೆ ಚೆನ್ನಾಗಿ ನಂಗೆ ಅನ್ನಿಸ್ತಾ ಇದೆ ಇದು ಕಪಿಲ್ ಮಾಡೋದಕ್ಕೆ ಚಾನ್ಸ್ ಇಲ್ಲ ಅಂತ, ಯಾರು ಅಂತ ನನಗೂ ಗೊತ್ತಾಗ್ತಿಲ್ಲ ಅಂತ ರಚನೆ ಹೇಳ್ತಾಳೆ. ಅಲ್ಲಿ ಸಮಯ ಕಳೀತಿದ್ದಂಗೆ ಅವ್ರ ಪದ್ಮಜಂಗೆ ಕಾರ್ ಡಿಕ್ಕಿ ಹೊಡೆದ್ಮೇಲೆ ಜೀವ ಮತ್ತು ದೇವಿ ಗಾಬರಿಯಿಂದ ಅವಳ ಹತ್ರ ಓಡೋಗಿ ಕಾರ್ನವನಿಗೆ ಬಲಿರೋಂಥ ವ್ಯಕ್ತಿ ಹೇಳ್ತಾನೆ, ನಿಧಾನಕ್ಕೆ ಬರಬೇಕಲ್ವೇನಪ್ಪ, ಹಿಂಗೆ ಬಂದರೆ ಹಿಂಗೆ ಅಂತ ಕೇಳಿದಾಗ ನಾನು ನಿಧಾನಕ್ಕೆ ಬರ್ತದೆ, ಅವ್ರಿಗೇನೂ ಆಗಿಲ್ಲ, ಆರಾಮಾಗಿದ್ದಾರೆ ಅಂತ ಹೇಳ್ತಾನೆ. ಸರಿ ಅಂತ ಜೀವ ಅವರಮ್ಮನ ಮುಟ್ಟಕ್ಕೆ ಅಂತ ಹೋಗ್ತಾನೆ. ಅಷ್ಟರಲ್ಲಿ ರಣ ಬಂದು ನೀನು ಮುಟ್ಟಬೇಡ ಅಂತ ಹೇಳಿ ಕೈ ಹಿಡ್ಕೊತಾನೆ. ಕೈ ಹಿಡ್ಕೊಂಡಿದ್ದು ಯಾರು ಅಂತ ದೇವಿ ನೋಡಿದ್ರೆ ಅಲ್ಲಿಗೆ ರಾಣ ಬಂದಿರೋದು ದೇವಿ ಗೊತ್ತಾಗುತ್ತೆ. ರಾಣ ಹೇಳ್ತಾನೆ, ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡೆ, ಈಗ ಅಮ್ಮನೂ ಕಿತ್ಕೋಬೇಕು ಅಂತ ಇದೆಯಾ, ನನ್ನಿಂದ ಏನೇನೆಲ್ಲ ಕಿತ್ಕೊಳ್ಳೋಕೆ ಸಾಧ್ಯನೋ ಎಲ್ಲನೂ ಕಿತ್ಕೊಂಡಿದ್ಯಾ, ಈಗ ಅಮ್ಮನೂ ಕಿತ್ಕೋಬೇಕು ಅನ್ನೋದೇನೋ ನಿನ್ನ ಉದ್ದೇಶ ಅಂತ ಹೇಳಿದಾಗ ಜೀವ ನಾನು ಅದನ್ನು ಹೇಳೋಕ್ಕೆ ಬಂದಿಲ್ಲ, ಅಮ್ಮ ನನಗೂ ಮುಖ್ಯ ಅಂತ ಹೇಳ್ತಾನೆ. ನೀನು ಅವಳನ್ನ ಮುಟ್ಬೇಡ, ನೀನು ಅವಳನ್ನ ಮುಟ್ಟಿದ್ರೆ ಅವಳಿಗೂ ಏನಾದರೂ ಆಗಬೇಡತ್ತೆ ಅಂಥೇಳಿ ಅವರಮ್ಮಗೆ ಅಮ್ಮನ ಏನಾಯಿತು ನಿನಗೆ, ನೀನು ಯಾಕೆ ಹೊರಗೆ ಬರೋಕ್ಕೋದೆ, ಎಚ್ಚರ ಮಾಡ್ಕೊ ಅಂತ ಹೇಳ್ತಿರ್ತಾನೆ. ಆದರೆ ಪದ್ಮಜಂಗೆ ಜ್ಞಾನ ಇರೋದಿಲ್ಲ. ಎತ್ಕೊಡ್ಬೇಕಾದ್ರೆ ಪದ್ಮಜನ ಕೈನ ಇಟ್ಕೊಂಡು ಕಣ್ಣಿಗೆ ಒತ್ಕೋತಾನೆ ಜೀವ. ಆಗ ರಾಣ ಬಿಡು ಅಮ್ಮನ ಕೈನ, ನೀನೇನು ಕೈ ಇಟ್ಕೊಳ್ಳೋದು ಅಂತ ಹೇಳಿ ಬಿಡಿಸ್ಕೊಂಡು ಪದ್ಮಜನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಜೀವನ್ಗೆ ತುಂಬ ಬೇಜಾರಾಗುತ್ತೆ. ಈ ರಾಣ ಎಲ್ರ ಮುಂದೆ ಹೀಗೆ ಮಾಡಿದ್ನಲ್ಲ, ಎಲ್ರ ಮುಂದೆ ನಂಗೆ ಹಿಂಗೆ ಅನ್ನಲ್ಲ ಅಂತ ದೇವ್ಗೆ ಬೇಜಾರಾಗಿ ಹಾಗೆ ಯೋಚನೆ ಮಾಡ್ತಾ ನಿಂತ್ಬಿಡ್ತಾನೆ. ಎಲ್ಲರೂ ಮನೆಗೆ ಬರ್ತಾರೆ. ಮನೆ ಹಾಲಲ್ಲಿ ರಾಣ ಶುರು ಮಾಡ್ತಾನೆ, ಯಾರು ಅಮ್ಮನ ರೂಮ್ ಬಾಗಿಲನ್ನ ತೆಗೆದಿದ್ದು, ಅಮ್ಮ ರೂಮಲ್ಲೇ ಇರಬೇಕಿತ್ತು ತಾನೆ, ಹೇಗೆ ಹೊರಗೆ ಬಂದರು ಅಂತ ಕೇಳ್ತಾನೆ. ಆಗ ಕನಕಾಂಬರಿ ಮತ್ತು ಜೀವನ್ ಚಿಕ್ಕಮ್ಮ ಇಬ್ಬರು ಹೇಳ್ತಾರೆ, ಅಕ್ಕ ಹೇಗೆ ಹೊರಗೆ ಬಂದರು ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಅಂದಾಗ ಅವ್ರ ರೂಮ್ ಯಾವಾಗಲೂ ಬೀಗ ಹಾಕಿರುತ್ತೆ ಅಂತ ಹೇಳ್ತಾಳೆ. ಆಗ ರಚನೆ ಕೇಳ್ತಾಳೆ, ಏನಕ್ಕೆ ಯಾವಾಗಲೂ ಅತ್ತೆ ರೂಮ್ನ ಬೀಗ ಹಾಕಿರ್ತೀರ, ಏನಕ್ಕೆ ಹಾಕಬೇಕು ಅಂತ ಹೇಳಿದಾಗ ದೇವ್ ಹೇಳ್ತಾಳೆ, ಅವ್ರ ಮೆಂಟಲ್ ಸಿಚುವೇಶನ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಯಾವಾಗಲೂ ಬೀಗ ಹಾಕಿರ್ತೀವಿ, ಅದಕ್ಕೆ ಅಷ್ಟೇ. ಹಾಗೆ ಮನೆ ಕೆಲಸಗಳನ್ನ ಕರೆದು ನಿನ್ನ ಜವಾಬ್ದಾರಿ ಕೊಟ್ಟಿದ್ದೀವಲ್ಲ, ದೊಡ್ಡಮ್ಮಗೆ ಸರಿ ಟೈಮ್ಗೆ ಟ್ಯಾಬ್ಲೆಟ್, ಊಟ ಮತ್ತು ಅವರೆಲ್ಲೂ ಹೊರಗೆ ಹೋಗ್ದಂಗೆ ನೋಡ್ಕೋಬೇಕು ಅಂತ ಯಾಕೆ ನೋಡ್ಕೊಂಡಿಲ್ಲ ಅಂತ ಕೇಳ್ತಾಳೆ. ಆಗ ಹೌದು ಮೇಡಮ್, ನಮಗೆ ಹೇಳಿದ್ದೀರಾ ಅಂತ ಆ ಕೆಲಸದವ್ರು ಒಪ್ಕೋತಾರೆ. ಆಗ ರಾಣ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾನೆ. ಜೀವ ಅದಕ್ಕೆ ತಪ್ಪು ಎಲ್ಲರೂ ಮಾಡ್ತಾರೆ, ಹಾಗೆ ತಪ್ಪು ಮಾಡಿದವ್ರಿಗೆಲ್ಲ ಶಿಕ್ಷೆ ಕೊಡೋದಕ್ಕಾಗತ್ತಾ ಅಂತ ಕೇಳ್ತಾನೆ. ಆಗ ಬಾಲನೂ ಕೂಡ ಅದನ್ನೇ ಹೇಳ್ತಾನೆ, ನೀವೇನು ತಪ್ಪೇ ಮಾಡಿಲ್ವಾ ಅಂತ. ರಚನೆ ಕೂಡ ಹೇಳ್ತಾಳೆ, ತಪ್ಪು ಮಾಡ್ತಾರೆ, ತಪ್ಪು ಮಾಡೋದೇನು ಅದಕ್ಕೆ ಶಿಕ್ಷೆ ಕೊಡುವಂಥ ತಪ್ಪೇನಲ್ಲ, ಅವ್ರಿಗೂ ಗೊತ್ತಿಲ್ಲ ಅವ್ರು ಹೊರಗೆ ಹೋಗ್ತಾರಾ ಇಲ್ವಾ ಅಂತ ರಾಣಂಗೆ ಹೇಳ್ತಾರೆ. ಅದಕ್ಕೆ ರಾಣ ಹೇಳ್ತಾನೆ, ಇದನ್ನೆಲ್ಲ ನೀನು ಮಾತಾಡೋವಂಥದ್ದು ರೈಟ್ಸ್ ಹಂಗಿಲ್ಲ ಅಂತ. ಹಾಗೆ ಕನಕಾಂಬರಿ ಹೇಳ್ತಾಳೆ, ಈ ಮನೇಲಿ ಒಂದಷ್ಟು ಕಟ್ಟುಪಾಡುಗಳಿದೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅದನ್ನೆಲ್ಲ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾಳೆ. ಕಪಿಲ್ ಹೇಳಿ, ಕಪಿಲ್ ರೆಡಿ ಇದೆಯಾ ಕೊಡಬೇಕಾಗಿರೋ ಶಿಕ್ಷೆ ಅಂತ ಹೇಳ್ತಾನೆ. ಅದಕ್ಕೆ ಜೀವ ಹೇಳ್ತಾನೆ, ಏನು ಶಿಕ್ಷೆ ಕೊಡಬೇಕಂತ ಅಂದ್ಕೊಂಡಿದ್ಯಾ, ಇದಕ್ಕೆಲ್ಲ ಶಿಕ್ಷೆ ಕೊಡೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಅವನು ಕೇಳೋದಿಲ್ಲ. ಇಲ್ಲಿ ಕನಕಾಂಬರಿ ಹೇಳ್ತಾಳೆ, ಎಲ್ರಿಗೂ ಇಲ್ಲಿ ರೂಲ್ಸು ಒಂದೇ, ಯಾರೇ ತಪ್ಪು ಮಾಡಿದ್ರು ಅವರಿಗೆ ಕಠಿಣವಾದ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಾನೆ.
ಕಾಪು ರೆಡಿ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಕಪಿಲ್ ಹೇಳ್ತಾನೆ, ಹ್ಞೂ ಅಣ್ಣ ರೆಡಿ ಇದೆ ನೋಡು, ನನ್ನ ಕೈಯಲ್ಲೇ ಇದೆ ಅಂತ ಹೇಳ್ತಾನೆ. ಎಲ್ಲರೂ ನೋಡ್ತಾರೆ, ಐರನ್ ಬಾಕ್ಸ್ ಇರೋದನ್ನು ನೋಡ್ತಾರೆ. ಆಗ ರಚನೆಗೆ ಶಾಕ್ ಆಗುತ್ತೆ. ಇವ್ರು ಯಾಕೆ ಐರನ್ ಬಾಕ್ಸ್ನ ತಂದಿದ್ದಾರೆ, ಇದರಿಂದ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ರಚನೆಗೆ ಗೊತ್ತಾಗೋದಿಲ್ಲ. ಇಲ್ಲಿ ದೇವಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಶಿಕ್ಷೆ ಅಂತ. ಐರನ್ ಬಾಕ್ಸ್ನ ತೊಗೊಂಡು ಕೆಲಸದವ್ರ ಕೈಗೆ ಸುಟ್ಟೇ ಬಿಡ್ತಾನೆ. ಆಗ ರಚನಾ ಮತ್ತು ಜೀವ ಇಬ್ಬರು ಬಂದು ಸುಟ್ಟಿರೋದನ್ನ ಕಪಿಲ್ನ ಎಳೆದು ಈ ಕಡೆ ಬೀಸಾಕ್ತಾರೆ. ಯಾರಾದರೂ ತಪ್ಪು ಮಾಡಿದ್ರೆ ಹಿಂಗೆ ಇರುತ್ತೆ ಶಿಕ್ಷೆ, ನೀವು ಮಾಡಿದ್ರೆ ತಪ್ಪು ಹಿಂಗೆ ಕೊಡ್ತೀನಿ ಸೂಪರ್ ಸ್ಟಾರ್ ಅಂತ ಕಪಿಲ್ ರಚನೆಗೆ ಹೇಳ್ತಾನೆ. ಮಾತಾಡ್ಬೇಕಾದ್ರೆ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಯೋಚನೆ ಮಾಡಿ ಮಾತಾಡು ಅಂತ ಜೀವ ಗಟ್ಟಿಯಾಗಿ ಹೇಳ್ತಾನೆ. ಆಗ ರಚನೆ ಹೇಳ್ತಾಳೆ, ನೀವೇನು ಮನುಷ್ಯ ಏನು ಅಂತ ಕೇಳ್ತಾಳೆ. ದೇವಿ ಅದನ್ನು ನೋಡಿ ನನಗೆ ಈ ಮನೇಲಿರೋಂಥ ರೂಲ್ಸು ಗೊತ್ತಾಗತ್ತೆ ಅಂತ ಅನಿಸುತ್ತೆ. ಆಗ ರಾಣ ಹೇಳ್ತಾನೆ, ಯಾರು ಏನೇ ತಪ್ಪು ಮಾಡಿದ್ರು ನಾವು ಹಿಂಗೆ ರೂಲ್ಸ್ ಮಾಡಿ ಮೇಂಟೈನ್ ಮಾಡೋದು, ನೀವೇನೋ ತಪ್ಪು ಮಾಡಿದ್ರು ನಿಮ್ಮನ್ನು ಹಿಂಗೆ ಸುಟ್ಬಿಡ್ತೀನಿ ಅಂತ ಕಪಿಲ್ ಹೇಳ್ತಾನೆ. ಹೌದಾ, ಸುಟ್ಬಿಡ್ತೀಯಾ ಬಾಯಿಲಿ ಅಂತ ಹೇಳಿ ರಚನಾ ಮುಂದಕ್ಕೆ ಹೋಗ್ಬೇಕಾದ್ರೆ ಜೀವಳನ್ನ ತಡೆದು ನಿಲ್ಲಿಸ್ತಾನೆ. ತಡೆದಾಗ ಎಲ್ಲರೂ ಅವರು ರೂಮ್ಗೆ ಹೊರಟೋಗ್ತಾರೆ. ರಚನಾ ಕೆಲಸವ್ರಿಗೆ ಆರೈಕೆ ಮಾಡಿ ಕಳಿಸ್ತಾಳೆ. ಇಲ್ಲಿ ರಚನಾ ಯೋಚನೆ ಮಾಡ್ತಾ ರೂಮಲ್ಲಿ ನಿಂತಿರ್ತಾಳೆ. ಆಗ ಜೀವ ಬಂದಾಗ, ಏನ್ರಿ ನಿಮ್ಮ ಮನೆಯವ್ರು ಇಷ್ಟೊಂದು ಕಠೋರವಾಗಿದ್ದಾರಲ್ಲ, ಹೇಗೆ ಸಾಧ್ಯ ಇದು ಯಾರ ಮನೆಯಲ್ಲಾರು ಇಂಥ ರೂಲ್ಸ್ ಇರುತ್ತಾ, ನಾನೆಲ್ಲೂ ನೋಡಿಲ್ಲ. ಇದೊಂದು ಚಿಕ್ಕ ತಪ್ಪಿಗೆ ಅವ್ರಿಗೆ ಅಷ್ಟು ದೊಡ್ಡ ಶಿಕ್ಷೆ ಕೊಡೋವಂಥದ್ದು ಅವಶ್ಯಕತೆ ಇತ್ತಾ? ಇದನ್ನೆಲ್ಲ ಸರಿ ಮಾಡಲೇಬೇಕು. ನಾವು ಈ ಮನೆಯಲ್ಲಿ ಮನುಷ್ಯರಾಗಿ ಯಾರೂ ಬದುಕ್ತಿಲ್ಲ, ಎಲ್ಲರೂ ಮನುಷ್ಯರಾಗಿ ಬದುಕೋಂಗೆ ನಾವು ಮಾಡಲೇಬೇಕು ಅಂತ ರಚನಾ ಜೀವಂಗೆ ಹೇಳ್ತಾಳೆ. ಅದೇ ಸಮಯಕ್ಕೆ ದೇವಿ ಅತ್ತಿಗೆ ಅಂತ ಹೇಳ್ಕೊಂಡು ರೂಮಿಗೆ ಬರ್ತಾಳೆ. ಹೇಳು ದೇವಿ ಅಂತ ಹೇಳಿದಾಗ ದೇವಿ ಹೇಳ್ತಾಳೆ, ಅತ್ತಿಗೆ ಈ ಮನೆಯಲ್ಲಿರೋಂಥ ಕಟ್ಟುಪಾಡು ಇದೇನೆ, ಯಾರೇ ತಪ್ಪು ಮಾಡಿದ್ರೂ ಅವ್ರಿಗೆ ಶಿಕ್ಷೆ ತುಂಬ ಕಠಿಣವಾಗಿರುತ್ತೆ, ಅದನ್ನು ತಗೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ನಮಗೆ ಅಂತ ಹೇಳ್ತಾಳೆ. ಅದಕ್ಕೆ ಜೀವ ಏನು ಮಾತಾಡ್ತಿದ್ಯಾ ದೇವಿ ಅಂತ ಹೇಳಿದಾಗ, ಹೌದಣ್ಣ ನೀನು ಹೋದ್ಮೇಲೆ ಮನೇಲಿ ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಆ ರೂಲ್ಸ್ ಪ್ರಕಾರ ಯಾರೇ ತಪ್ಪು ಮಾಡಿದ್ರು ಅವ್ರಿಗೆ ಈ ಥರ ಕಠಿಣ ಶಿಕ್ಷೆನೇ ಆಗುತ್ತೆ, ಅದು ನಾನಾದರೂ ಆಗಿರ್ಬೋದು ನೀವಿಬ್ಬರಾದರೂ ಆಗಿರ್ಬೋದು ಅಂತ ಹೇಳ್ತಾಳೆ. ಅದನ್ನು ಕೇಳಿ ಜೀವನ್ಗೆ ಏನು ಹೇಳ್ತಿದ್ಯಾ ಅಂತ ಹೇಳಿ ಶಾಕ್ ಆಗುತ್ತೆ. ಅವಳು ಮತ್ತೆ ಅದನ್ನೇ ಹೇಳ್ತಾಳೆ, ಇದು ಇರೋದೇ ಹೀಗೆ, ಮನೇಲಿರೋದನ್ನು ನಾವು ನಡ್ಕೊಳ್ಳೇಬೇಕು, ಅವ್ರು ಕೊಡುವಂಥ ಶಿಕ್ಷೆನ ನಾವು ತಗೊಳ್ಳೇಬೇಕು ಅಂತ ದೇವಿ ಹೇಳ್ತಾಳೆ. ಅದನ್ನು ರಚನಾ ಕೇಳಿ ರಚನೆಗೂ ಶಾಕ್ ಆಗುತ್ತೆ. ಮುಂದೇನಾಗುತ್ತೆ ಕಾದು ನೋಡೋಣ. ವೀಕ್ಷಿಸರಿ, ನಮಸ್ಕಾರ.